Hello everyone. Next method to obtain the state model by using signal flow graph method. So previously we have discussed different block diagrams. Okay, similarly like that we have to obtain the state model by using signal flow graph method. Okay, what is the difference between block diagram and signal flow graph? See here, if the one equation is there, okay, what is the step to draw the block diagram? One adder, okay, that first is input, then one adder, one integrator, one output and one is feedback. Okay, this is what negative feedback, so integrator here, this is the what our output. So x1 x dot integrate, it will get x. So this is the what a simple block for the state equation. Similarly same block we can draw it by using signal flow graph. Idanne signal flow graph hang ಮಾಡಬೇಕು. See, whatever you using adder, instead of adder you have to use the dots. Okay, dots and a single line. Instead of using these blocks we have to use a straight line. Don't use curve, straight line for block diagram. So see dots, these are the what adders. Okay, instead of using add block diagram ಒಳಗ adder ಇದು ಯೂಸ್ ಮಾಡ್ತೀರಿ, ಸಿಗ್ನಲ್ ಫ್ಲೋ ಗ್ರಾಫ್ ಒಳಗ ಡಾಟ್ ಅಂತ ಯೂಸ್ ಮಾಡ್ತೀರಿ, adder. ಓಕೆ, ಸಿ ನೀವು ವ್ಯಾಲ್ಯೂಸ್ ಎಲ್ಲಿ ಬರೀತೀರಿ, ಬ್ಲಾಕ್ಸ್ ಒಳಗೆ ಬರೀತೀರಿ, ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಬ್ಲಾಕ್ ಒಳಗೆ ಬರೀತೀರಿ. ದ್ಯಾಟ್ ವ್ಯಾಲ್ಯೂ ಇಂಟು ವೇರಿಯೇಬಲ್ x into 2x ಅಂತ ಬರ್ತಿತ್ತು. ಸಿ ಇನ್ಸ್ಟೆಡ್ ಆಫ್ ರೈಟಿಂಗ್ ಇನ್ ಅ ಬ್ಲಾಕ್ ವಿ ಆರ್ ರೈಟಿಂಗ್ above the straight line, that is above the arrow mark we have to write the constant value. ಇಲ್ಲಿ ಕಾನ್ಸ್ಟೆಂಟ್ ನ ಬ್ಲಾಕ್ ಒಳಗೆ ಬರಿತೀವಿ, ಇಲ್ಲಿ ಕಾನ್ಸ್ಟೆಂಟ್ ನ above the arrow mark ಬರಿತೀವಿ, ಅಷ್ಟೇ ಡಿಫ್ರೆನ್ಸ್. ಓಕೆ, ಸಿ ನೆಕ್ಸ್ಟ್ ಸಿ ಹಿಯರ್ ಇಂಟಿಗ್ರೇಷನ್ ಮಾಡಬೇಕು, ಎಕ್ಸ್ ಡಾಟ್ ನ ಇಂಟಿಗ್ರೇಷನ್ ಮಾಡಬೇಕಾದಾಗ ವಿ ಹ್ಯಾವ್ ಟು ಯೂಸ್ ದಿಸ್ ಇಂಟಿಗ್ರೇಟರ್, ಯು ವಿಲ್ ಗೆಟ್ ದಿ ವ್ಯಾಲ್ಯೂ, ರೈಟ್. ಸಿ ಇನ್ಸ್ಟೆಡ್ ಆಫ್ ದಿಸ್ ಬ್ಲಾಕ್ ವಿ ಆರ್ ಯೂಸಿಂಗ್ ಇಂಟಿಗ್ರೇಷನ್ ಹಿಯರ್ 1/s. Laplace ಮಾಡ್ತಿರಲ್ಲ 1/s. Okay, integrator. This 1/s above the arrow mark is nothing but this integrator. Getting? So ಇಲ್ಲಿ ಈ ಬ್ಲಾಕ್ ಒಳಗೆ ಈ ಡಾಟ್ ಒಳಗೆ ಎಕ್ಸ್ ಡಾಟ್ ಇತ್ತಪ್ಪ ಅಂದ್ರೆ ಎಕ್ಸ್ ಡಾಟ್ ಅನ್ನ ಇಂಟಿಗ್ರೇಟ್ ಮಾಡ್ತೀವಿ, ನಿಮ್ಗೇನು ಸಿಗುತ್ತಾ ಎಕ್ಸ್ ಸಿಗ್ತೈತಿ, ರೈಟ್. ನೆಕ್ಸ್ಟ್ ಇಲ್ಲಿ ಏನು ಮಾಡ್ತೀವಿ, ಇದು 2 ನ ಫೀಡ್ಬ್ಯಾಕ್ ಅಂತ ಕನೆಕ್ಟ್ ಮಾಡಿವಿ. ಸಿಗ್ನಲ್ ಫ್ಲೋ ಗ್ರಾಫ್ ಒಳಗೆ ಏನು ಮಾಡ್ತೀವಿ, ಸೊ ಇನ್ಸ್ಟೆಡ್ ಆಫ್ ಯೂಸಿಂಗ್ ಅ ಸ್ಟ್ರೇಟ್ ಲೈನ್ ವಿ ಆರ್ ಯೂಸಿಂಗ್ ಅ ಕರ್ವ್ಸ್. ಓಕೆ, ಇಲ್ಲಿಂದ ಇಲ್ಲಿ ಫೀಡ್ಬ್ಯಾಕು ಎಕ್ಸ್ ಡಾಟ್ನ ಇಂಟಿಗ್ರೇಟ್ ಮಾಡ್ತೀರಿ, ಎಕ್ಸ್ ಸಿಗ್ತೈತಿ. ಎಕ್ಸ್ ಇಲ್ಲೇನದ ಎಕ್ಸ್ ಇಂಟು 2 ಅದ. ಸೊ ದ್ಯಾಟ್ 2 ಏನದ ಬ್ಲಾಕ್ ಒಳಗದ, ಬಟ್ ಇನ್ಸ್ಟೆಡ್ ಆಫ್ ರೈಟಿಂಗ್ ಇನ್ ಅ ಬ್ಲಾಕ್ ವಿ ಆರ್ ರೈಟಿಂಗ್ ಅಬೌವ್ ದಿ ಏರೋ ಮಾರ್ಕ್ 2. ಸೊ ಎಕ್ಸ್ ಡಾಟ್ ಈಸ್ ಈಕ್ವಲ್ ಟು, ಓಕೆ, ಎಕ್ಸ್ ಡಾಟ್ ಈಸ್ ಈಕ್ವಲ್ ಟು ಇನ್ಪುಟ್ ಟು ಯು ಇಂಟು 2 ಆ್ಯಂಡ್ ಎಕ್ಸ್ ಡಾಟ್ ಈಸ್ ಈಕ್ವಲ್ ಟು ವಾಟ್, integrated you will get x into 2. Getting? What is the difference between these two? ಇಲ್ಲಿ ಬ್ಲಾಕ್ ಒಳಗೆ ಬರಿತೀವಿ, ಇಲ್ಲಿ ಏನು ಮಾಡ್ತೀವಿ, ಕರ್ವ್ ಮಾಡ್ತೀವಿ, ಕರ್ವ್ ಮಾಡಿ ಅಬೋ ಎರೋ ಮಾರ್ಕ್ ಏನು ಮಾಡ್ತೀವಿ, ವ್ಯಾಲ್ಯೂಸ್ ಬರಿತೀವಿ. ಸೊ ಇಲ್ಲಿ ಇಂಟಿಗ್ರೇಟರ್ ಇದನ್ನ ಯೂಸ್ ಮಾಡ್ತೀವಿ, ಇಲ್ಲಿ ಅಬೋ ದಿ ಎರೋ ಮಾರ್ಕ್ 1/s ಬರೆದ್ರೆ ದಟ್ ಈಸ್ ವಾಟ್ ಇಂಟಿಗ್ರಲ್ ಟರ್ಮ್. ಎಕ್ಸ್ ಡಾಟ್ ಇಂಟಿಗ್ರೇಟೆಡ್ ಯು ವಿಲ್ ಗೆಟ್ ಎಕ್ಸ್ ವ್ಯಾಲ್ಯೂ. ಸೊ ಇಲ್ಲಿ ಆ್ಯಡರ್ ಯೂಸ್ ಮಾಡ್ತೀವಿ, ಇಲ್ಲಿ ಡಾಟ್ ಈಸ್ ವಾಟ್ ಅವರ್ ಆ್ಯಡರ್. ಓಕೆ, ಸೊ ದಿಸ್ ಈಸ್ ವಾಟ್ ಔಟ್ಪುಟ್ ಯು ವಿಲ್ ಗೆಟ್ ಹಿಯರ್. ಓಕೆ, ನೆಕ್ಸ್ಟ್ ಸೊ x1 ಡಾಟನ್ನು ಇಂಟಿಗ್ರೇಟ್ ಮಾಡಿದರೆ x1 ಸಿಗ್ತೈತಿ, ಅದೇ ಥರ ಮತ್ತೆ x2 ಡಾಟನ್ನು ಇಂಟಿಗ್ರೇಟ್ ಮಾಡಿದರೆ x2 ಸಿಗ್ತೈತಿ. ಸೊ ಇಟ್ ಈಸ್ ಕಂಟಿನ್ಯೂ ಲೈಕ್ ದಿಸ್. ಓಕೆ, ವಾಟ್ ಎವರ್ ಯು ಹ್ಯಾವ್ ಡ್ರಾನ್ ದಿಸ್ ಬ್ಲಾಕ್ ಡಯಾಗ್ರಾಮ್, ಸೇಮ್ ಥಿಂಗ್ ವಿ ಹ್ಯಾವ್ ಟು ಡ್ರಾ ಇನ್ ದಿ ಸಿಗ್ನಲ್ ಫ್ಲೋ ಗ್ರಾಫ್ ಆಲ್ಸೋ. ಸೊ ದಿಸ್ ಈಸ್ ಯುವರ್ ಡಿಫರೆನ್ಸ್ ಬಿಟ್ವೀನ್ ಬ್ಲಾಕ್ ಆ್ಯಂಡ್ signal flow graph. Okay, next we have to see the problem. A feedback system is given here, transfer function is given, draw the suitable signal flow graph and obtain the state model. Obtain the state model by using signal flow graph. Okay, signal flow graph ಅಂತ ಕೇಳಿದ್ರೆ ಫಸ್ಟ್ ಸ್ಟೆಪ್ ನೋಡಬೇಕು. ಎಸ್ ಪವರ್ ಏನದಾವ ಇಲ್ಲಿ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್, ಎಸ್ ಪವರ್ ಆಫ್ ನ್ಯೂಮರೇಟರ್ ಇಸ್ ಲೆಸ್ ದೆನ್ ದಿ ಡಿನಾಮಿನೇಟರ್ ಎಸ್ ಪವರ್. ಇಫ್ ಇಟ್ ಈಸ್ ಈಕ್ವಲ್ ಟು ನೋ ಪ್ರಾಬ್ಲಮ್. ಓಕೆ, ಈಕ್ವಲ್ ಇದ್ದಿದ್ದು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಓಕೆ, ಸಿ ಹಿಯರ್ ನ್ಯೂಮರೇಟರ್ ಎಸ್ ಪವರ್ ಇಸ್ ಲೆಸ್ ದೆನ್ ದಿ ಡಿನಾಮಿನೇಟರ್ ಎಸ್ ಪವರ್. ಸೊ ಹಿಯರ್ ಡಿವೈಡ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಎಸ್ ಕ್ಯೂಬ್, ವಿಚ್ ಈಸ್ ದಿ ಹೈಯೆಸ್ಟ್ ಪವರ್ ಹಿಯರ್. ಡಿನಾಮಿನೇಟರ್ ಒಳಗೆ ನೋಡ್ರಿ, ಡಿನಾಮಿನೇಟರ್ ಒಳಗೆ ಎಸ್ದು ಹೈಯೆಸ್ಟ್ ಪವರ್ ಎಷ್ಟದ 3. Highest power of the s in the denominator we have to select it and divide that both numerator term and denominator term. Illi highest degree of s yavada s cube ada. So take s cube and divide each term in the numerator and denominator also. Same things here, divide numerator and denominator by s cube. Highest power estada s raised to 3 ada, highest degree s cube ada. So divide s cube to this. So illi enagatta here, s square divided by s cube, 3s divided by s cube, 3 divided by s cube, next s cube by s cube, 2s square by s cube, 3s by s cube, 1 by s cube, right? So here I have written divide this term by s cube. So we got this term. Getting? First step is highest degree of s in the denominator term you have to divide
both numerator and denominator and rewrite the equation. ನೆಕ್ಸ್ಟ್ ಸ್ಟೆಪ್ ಈಸ್ ಡಿನಾಮಿನೇಟರ್ ಒಳಗೆ ಏನಿರುತ್ತಲ್ಲ ಯೂಸ್ವಲಿ ಹೈಯೆಸ್ಟ್ ಪವರ್ ಏನಿರ್ತದಲ್ಲ ಅದನ್ನು ಕಾನ್ಸ್ಟೆಂಟ್ ಒಂದಕ್ಕೆ ಕನ್ಸಿಡರ್ ಮಾಡಬೇಕು ಮಾಡಬೇಕು. ದಟ್ಸ್ ವೈ ಹೈಯೆಸ್ಟ್ ಪವರ್ ಎಸ್ನ ಸೆಲೆಕ್ಟ್ ಮಾಡ್ತೀವಿ ವೈಲ್ ಡಿವೈಡಿಂಗ್. ಓಕೆ, ಸೊ ಇದು ಎಸ್ ಕ್ಯೂಬ್ ಬೈ ಎಸ್ ಕ್ಯೂಬ್ ಅಂದ್ರೆ 1 ಆಗ್ಬಿಡ್ತು. ಸೊ 1 ಮೈನಸ್ ಕಾಮನ್ ತೆಗಿರಿ, ಉಳ್ಕಿದ್ನೆಲ್ಲ ಒಳಗೆ ಬರೀರಿ. ಸೊ ಮೈನಸ್ ಇಂಟು ಸೇಮ್ ರೈಟ್. ಸೊ ದರ್ ಇಸ್ ನೋ ಚೇಂಜ್ ಇನ್ ಬಿಟ್ವೀನ್ ದೀಸ್ ಟು ಇಕ್ವೇಷನ್, ಜಸ್ಟ್ ರೀರೈಟ್ ಇಕ್ವೇಷನ್ 1 ಮೈನಸ್ ಆಫ್ ಆಲ್ ದೀಸ್. ಸೊ ದಿಸ್ ಈಸ್ ಯುವರ್ ಫೀಡ್ಬ್ಯಾಕ್ ನೆಗೆಟಿವ್ ಇರ್ತಾವೆ ಅಂಥೇಳಿ ಈ ಥರ ಅರೇಂಜ್ ಮಾಡ್ತೀವಿ ಅಷ್ಟೇ. 1 ಮೈನಸ್ ಆಫ್ ರೈಟ್. ಸೊ ಆ್ಯಂಡ್ ಬೈ ಫ್ರಮ್ ದಿಸ್ ಇಕ್ವೇಷನ್ ಡ್ರಾ ದಿ ಸ್ಟೇಟ್ ಡಯಾಗ್ರಾಮ್, ಸಿಗ್ನಲ್ ಫ್ಲೋ ಗ್ರಾಫ್. ಹೌ ಟು ಡ್ರಾ ದಿ ಸಿಗ್ನಲ್ ಫ್ಲೋ ಗ್ರಾಫ್? ಸಿ ಹಿಯರ್ ಐ ವಿಲ್ ಟೇಕ್ ಹಿಯರ್. Okay, see before that how many terms are there here? S cube means 3 terms, 3 variables x1, x2, x3. So 3 state variables means 3 state equations, x1 dot, x2 dot, x3 dot, and output and input. So these are the our variables. So x3 dot to, x2 dot to, x1 dot to, x3 dot to integrate ಮಾಡಿದ್ರೆ x3 ಸಿಗುತ್ತೆ, x2 dot to integrate ಮಾಡಿದ್ರೆ x2, x1 dot integrate ಮಾಡಿದ್ರೆ x1. Okay, so how to draw signal flow graph for this? See here I am taking here. So ಎಷ್ಟು 1 2 3 4 5 6 7 8 9. ಓಕೆ, 9 ಆ್ಯಡರ್ ಯೂಸ್ ಮಾಡಿದ್ದೀನಿ. ಯೂಸ್ವಲಿ ಸೇಮ್ ಫಾರ್ ಆಲ್. ಓಕೆ, 9 ಆ್ಯಡರ್ಸ್. ನೆಕ್ಸ್ಟ್ ಫಸ್ಟ್ ಸ್ಟೆಪ್ ಈಸ್ ಇನ್ಪುಟ್. ಓಕೆ, ಫಸ್ಟ್ ಸ್ಟೆಪ್ ಈಸ್ ವಾಟ್? ಇನ್ಪುಟ್. ಸೊ ಇನ್ಪುಟ್ ಹಿಯರ್ ಯು ಹ್ಯಾವ್ ಟು ಡ್ರಾ. ದಿಸ್ ಈಸ್ ಇನ್ಪುಟ್. ನೆಕ್ಸ್ಟ್ 3 ವೇರಿಯೇಬಲ್ಸ್ ಅದ ಅಂದ್ರೆ ಫಸ್ಟ್ ಯಾವ್ದು ಬರಬೇಕು? x3 ಡಾಟ್. x3 ಡಾಟನ್ನು ಏನು ಮಾಡ್ಬೇಕು ನಾವು? ಇಂಟಿಗ್ರೇಟ್ ಇಟ್. ಓಕೆ, x3 ಡಾಟ್ ಬಿಫೋರ್ x3 dot integrate means what? 1 by s you have to write. Integrate it, you will get what? x3, right? Getting x3 dot na integrate means 1 by s ಬರಿತೀನಿ. x3 ಸಿಗುತ್ತೆ ಈ ಪಾಯಿಂಟ್ ಹೋಗ. ನೆಕ್ಸ್ಟ್ x3 is equal to what? x2 dot. x3 is equal to x dot, so 1. x3 is equal to x2, x3 1 ಇಂಟು x2 ಏನು ಚೇಂಜ್ ಆಗಲ್ಲ. ಸೊ ಇಲ್ಲಿ ಸಿಗ್ನಲ್ ಏನು ಬರಿತೀನಿ? 1 ಅಂತ ಬರಿತೀನಿ. x3 ಈಸ್ ಈಕ್ವಲ್ ಟು x2 ಡಾಟ್. x2 ಡಾಟನ್ನು ಏನು ಮಾಡ್ಬೇಕು ನಾನಿಲ್ಲಿ? ಇಂಟಿಗ್ರೇಟ್ ಇಟ್. ಯು ವಿಲ್ ಗೆಟ್ x2, ರೈಟ್? x2 ಈಸ್ ಈಕ್ವಲ್ ಟು ವಾಟ್? x1 ಡಾಟ್. ಸೊ ಇದಕ್ಕೆ 1 ಅಂತ ಬರಿತೀನಿ. ನೆಕ್ಸ್ಟ್ x1 ಡಾಟನ್ನು ಇಂಟಿಗ್ರೇಟ್ ಮಾಡಿರಿ, ನಿಮಗೇನು ಸಿಗುತ್ತೆ? x1, ರೈಟ್? ಸೊ ಆ್ಯಂಡ್ ದಿಸ್ ಈಸ್ ವಾಟ್? ಔಟ್ಪುಟ್ y. ಗೆಟಿಂಗ್? ಆಲ್ ಆಫ್ ಯು ಗೆಟಿಂಗ್? ಸೊ ಸಿ ಹಿಯರ್ 9 ಆ್ಯಡರ್ ಹಾಕೋಬೇಕು. ಫಸ್ಟ್ ಬ್ಲ್ಯಾಂಕ್ ಬಿಡ್ರಿ, ಲಾಸ್ಟ್ ಒಂದು ಬ್ಲ್ಯಾಂಕ್ ಬಿಡ್ರಿ, ಈ ಕಡೆ ಒಂದು 2 ಬ್ಲ್ಯಾಂಕ್ ಬಿಡ್ರಿ. ಮುಂದಿಂದು x3 ಡಾಟನ್ನು ಇಂಟಿಗ್ರೇಟ್ ಅಂದರೆ 1 by s ಬರ್ರಿ. x3 ಈಸ್ ಈಕ್ವಲ್ ಟು x2 ಡಾಟ್. ಸೊ ಇಲ್ಲಿ 1 ಬರೀಬೇಕು. x3 ಈಸ್ ಈಕ್ವಲ್ ಟು x2 ಡಾಟ್. ನೆಕ್ಸ್ಟ್ x2 ಡಾಟ್ ಡಿಫ್ರೆನ್ಷಿಯಲ್ ಟರ್ಮ್ ಆದಾಗ ಇಂಟಿಗ್ರಲ್ ಹಾಕಬೇಕು. x2 ಈಸ್ ಈಕ್ವಲ್ ಟು x1 ಡಾಟ್. x1 ಡಾಟ್ ಇಂಟಿಗ್ರೇಟೆಡ್ x1. ಸೊ ಲಾಸ್ಟ್ ಒನ್ ಈಸ್ ಬ್ಲ್ಯಾಂಕ್. ಸೊ ಗೆಟಿಂಗ್? ಸೊ ಫ್ರಾಮ್ ದಿಸ್ term write the draw the signal flow graph. Okay, see here I have drawn here already. x3 dot first blank ಬಿಡಬೇಕು. ಓಕೆ, x3 ಡಾಟನ್ನ x3 is equal to x2 ಡಾಟ್. x ಡಾಟನ್ನು ಇಂಟಿಗ್ರೇಟ್ ಮಾಡ್ತೀನಿ, x2 ಸಿಗುತ್ತೆ. x2 is equal to x1 ಡಾಟ್. x1 ಡಾಟನ್ನು ಇಂಟಿಗ್ರೇಟ್ ಮಾಡ್ತೀನಿ, x1 ಸಿಗುತ್ತೆ. ಲಾಸ್ಟ್ ಒನ್ನ ಬ್ಲ್ಯಾಂಕ್ ಬಿಡಬೇಕು. ಲಾಸ್ಟ್ಲಿ ಔಟ್ಪುಟ್ y. ಸೊ ದಿಸ್ ಸ್ಟೆಪ್ ಈಸ್ ಸೇಮ್ ಫಾರ್ ಆಲ್ ಟೈಪ್ ಆಫ್ ಸಿಗ್ನಲ್ ಫ್ಲೋ ಗ್ರಾಫ್ ಮೆಥಡ್ problems. Okay, next see here, see transfer function is equal to what? Output by input, right? ಸೊ ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಇವೇನಾಗ್ತಾವು? ಇವೆಲ್ಲ ವ್ಯಾಲ್ಯೂಸ್ ಔಟ್ಪುಟ್ ಆಗ್ತಾವೆ, ಇವೆಲ್ಲ ಏನಾಗ್ತಾವು? ಇನ್ಪುಟ್ ಆಗ್ತಾವೆ. ಸೊ ಅವರ್ ಟ್ರಾನ್ಸ್ಫರ್ ಫಂಕ್ಷನ್ ಈಸ್ ಫ್ರಮ್ ಔಟ್ಪುಟ್ ಟು ದಿ ಇನ್ಪುಟ್, ರೈಟ್? ಔಟ್ಪುಟ್ ಟು ದಿ ಇನ್ಪುಟ್. ಸಿ ಇಲ್ಲಿ ಇನ್ಪುಟ್ಟಿಂದ ಚಾಲೂ ಮಾಡೋಣ. ಇನ್ಪುಟ್ಟಿಂದ ಅಂದರೆ ಯಾವುದು? ಇದು ಟರ್ಮ್. ಇನ್ಪುಟ್ಟಿಂದ ಫಸ್ಟ್ ಏನದ? 1 by s ಅದ. ನೆಕ್ಸ್ಟ್ 3 by s ಸ್ಕ್ವೇರ್ ಅದ. ನೆಕ್ಸ್ಟ್ 3 by s ಕ್ಯೂಬ್ ಅದ, ರೈಟ್? ಸೊ ಫಸ್ಟ್ ಟರ್ಮ್ ಈಸ್ 1 by s, 3 by s ಸ್ಕ್ವೇರ್, ನೆಕ್ಸ್ಟ್ 3 by s ಕ್ಯೂಬ್. See, draw from these terms. See here, draw the signal flow graph. How to draw? See, first ಸಿ ಇವೇನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇವೆಲ್ಲ ಏನಿರ್ತಾವೆ? ಔಟ್ಪುಟ್ಟಿಂದ ಕನೆಕ್ಟ್ ಮಾಡಬೇಕು. ಸ್ಟಾರ್ಟ್ಸ್ ಫ್ರಮ್ ಔಟ್ಪುಟ್ ಟು ದಿ ಇನ್ಪುಟ್. ಇವೆಲ್ಲ ಮೇಲ್ಗಡೆ ಏನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇವೆಲ್ಲ ಏನಾಗ್ತಾವೆ? ಯು ಇಂಟು ದಿಸ್ ಟರ್ಮ್. ಸೊ ದೀಸ್ ಆರ್ ಇನ್ಪುಟ್. ದೀಸ್ ಮೇಲ್ಗಡೆದೆಲ್ಲ ಇನ್ಪುಟ್ಸ್ ಇಂದ ಔಟ್ಪುಟ್ಟಿಗೆ ಕನೆಕ್ಟ್ ಮಾಡಬೇಕು. ಕೆಳಗಡೆ ಏನದಾವು? ಔಟ್ಪುಟ್ಟಿಗೆ ಸಂಬಂಧ ಇರ್ತಾವೆ. ವೈ ಇಂಟು ದಿಸ್ ಟರ್ಮ್. ಔಟ್ಪುಟ್ಟಿಂದ ಇನ್ಪುಟ್ಟಿಗೆ ಕನೆಕ್ಟ್ ಮಾಡಬೇಕು. ರಿಮೆಂಬರ್, ಮೇಲ್ಗಡೆ ಇವೆಲ್ಲ ಸ್ಟಾರ್ಟ್ಸ್ ಫ್ರಮ್ ಹಿಯರ್.
ಓಕೆ. ಆಮೇಲೆ ಕೆಳಗಡೆ ಇದೆಲ್ಲ ಸ್ಟಾರ್ಟ್ಸ್ ಫ್ರಮ್ ಔಟ್ಪುಟ್. ಓಕೆ. ಸಿ ಫಸ್ಟ್ 1/s 3/s square 3/s cube. ಸೊ 1/s ಅದ. ಓಕೆ. 1/s ಅಂದ್ರೆ ಸಿ ಸ್ಟಾರ್ಟ್ಸ್ ಫ್ರಮ್ ಹಿಯರ್. ಓಕೆ. ಸ್ಟಾರ್ಟ್ಸ್ ಫ್ರಮ್ ಹಿಯರ್. ಇಲ್ಲೇನದ ನೋಡ್ರಿ 1/s ಅಗೇನ್ 1/s 1/s. ಓಕೆ. 3 ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗ್ತಾವು 1/s cube. ಓಕೆ. ಸೊ ಬಟ್ ಹಿಯರ್ ಈಸ್ ವಾಟ್ 1/s ಅಷ್ಟೇ ಅದ. ಸೊ ಸ್ಟಾರ್ಟ್ಸ್ ಫ್ರಮ್ ಹಿಯರ್ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಕನೆಕ್ಟ್ ಮಾಡ್ತೀನಿ ನಾನು. ಯಾಕೆ ಇಲ್ಲಿ ಕನೆಕ್ಟ್ ಮಾಡಿದೆ ಹೇಳ್ರಿ. ಸಿ ಇಲ್ಲಿ ಇನ್ಪುಟ್ಟಿಂದ ಔಟ್ಪುಟ್ಟಿಗೆ ಹೋಗಬೇಕು ಮೇಲ್ಗಡೆ ಇವೆಲ್ಲ. ಓಕೆ. ಸಿ ಇಲ್ಲೇನೇ ಉಳಿತು 1/s ಅಷ್ಟೇ ಉಳಿತು. ಅಂದರೆ ಏನು 1/s ಇಂಟು ಏನದ ಕೊಯಿಫಿಷಿಯಂಟು 1 ಅದ. 1/s ಕೊಯಿಫಿಷಿಯಂಟ್ ಏನದ ಇಲ್ಲಿ 1 ಅದ. 1 ಇಂಟು 1/s 1 ಇಂಟು ಓನ್ಲಿ 1/s. ಓಕೆ. ನೆಕ್ಸ್ಟ್ 3/s ಸ್ಕ್ವೇರ್ ಅದ. s ಸ್ಕ್ವೇರ್ ಅಂದ್ರೆ 2 ಟೈಮ್ಸ್ ಆಫ್ s ಮಲ್ಟಿಪ್ಲಿಕೇಶನ್. ಇಲ್ಲಿ 1/s ಅದ. ಓಕೆ. ಇನ್ನೊಂದೆಲ್ಲದ ಇಲ್ಲಿ 1/s ಅದ. ಸೊ ಟೇಕ್ ಹಿಯರ್ ಫ್ರಮ್ ಇನ್ಪುಟ್ ಟು ದಿಸ್ 1/s ಇಂಟು 1/s 1/s ಸ್ಕ್ವೇರ್ ಕೊಯಿಫಿಷಿಯಂಟ್ ಅದ 3 ಅದ. ರೈಟ್. 3 ಹಿಯರ್. ನೆಕ್ಸ್ಟ್ ಟರ್ಮ್ ಈಸ್ ವಾಟ್ 3/s cube is there. ಓಕೆ. s cube ಅಂದ್ರೆ s 3 ಟೈಮ್ಸ್ ಮಲ್ಟಿಪ್ಲೈ ಆಗಬೇಕು. ಇಲ್ಲಿ 1/s 1 ಸರಿ ಅದ. ಇಲ್ಲಿ 1/s ಸೆಕೆಂಡ್ ಟೈಮ್ ಅಗೇನ್ ಇಲ್ಲಿ 1/s. ಓಕೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೆ ಕೊಯಿಫಿಷಿಯಂಟ್ ಏನದ ಅದ್ರದ್ದು ಕೊಯಿಫಿಷಿಯಂಟ್ ಈಸ್ 3 ಅಗೇನ್. ಸೊ ಹಿಯರ್ ರೈಟ್ ಕೊಯಿಫಿಷಿಯಂಟ್ ಈಸ್ 3. ಗೆಟಿಂಗ್ 3 ಇಂಟು 1/s ಇಂಟು 1/s ಇಂಟು 1/s ದಟ್ ಈಸ್ 3/s cube. ಸೊ ಇವೆಲ್ಲ ಏನಿರ್ತಾವು ಮೇಲ್ಗಡೆ ಇವು ಮಲ್ಟಿಪ್ಲೈ ಮಾಡಿದ್ರೆ ಇವೆಲ್ಲ ಇನ್ಪುಟ್ಟಿಂದ ಔಟ್ಪುಟ್ಟಿಗೆ ಕನೆಕ್ಟ್ ಮಾಡಬೇಕು. ದೆನ್ ಡಿನಾಮಿನೇಟರ್ ಏನದ y ಇಂಟು ಔಟ್ಪುಟ್. ಸೊ ಸ್ಟಾರ್ಟ್ಸ್ ಫ್ರಮ್ ಔಟ್ಪುಟ್ ಈ ಡೈರೆಕ್ಷನ್ ಬರಬೇಕು ಔಟ್ಪುಟ್ ಟು ಇನ್ಪುಟ್. ಓಕೆ. ಸೊ ಇಲ್ಲಿ 1 ಮೈನಸ್ ಅದ. ಸೊ 1 ಇದು ಬಿಟ್ಬಿಡ್ಬೇಕು. ಓಕೆ. ಸೊ 1 ಯು ಹ್ಯಾವ್ ಟು ಲೀವ್ ಇಟ್ ಆ್ಯಂಡ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್. ಸೊ -2/s. ಓಕೆ. -2 ಇದ ಕೊಯಿಫಿಷಿಯಂಟು 1/s. ಓಕೆ. 1/s ಅಂದರೆ ಎಲ್ಲಿಂದ ಚಲೋ ಹೋಗಬೇಕು ಇದು ಒಂದೇ. ಓಕೆ. 1/s ಈಸ್ ಹಿಯರ್. ಸೊ ಸಿ ಹಿಯರ್ -2 ಇಂಟು 1/s. ಸೊ -2 ಇಂಟು -2 ಎಲ್ಲದ ಅಬೋದಿ ಎರೋ ಮಾರ್ಕ್ ಬರೀಬೇಕು. ನೀವು ಬ್ಲಾಕ್ ಡಯಾಗ್ರಾಮ್ ಒಳಗೆ ಬ್ಲಾಕ್ ಹಾಕ್ತಿದ್ರೆ ಇಲ್ಲಿ ಅಬೋದಿ ಎರೋ ಮಾರ್ಕ್ ಬರೀಬೇಕು. -2 ಇಂಟು 1/s -2 ಇಂಟು ದೆನ್ -3 ಇಂಟು s ಸ್ಕ್ವೇರ್ ಅದ ಡಿವೈಡ್ ಬೈ s ಸ್ಕ್ವೇರ್ ಅದ. s ಸ್ಕ್ವೇರ್ ನೋಡ್ರಿ 1/s ಇಂಟು 1/s. ಸೊ ಅದಕ್ಕೆ ಕನೆಕ್ಟ್ ಮಾಡಿರಿ. ಕೋಫಿಷಿಯಂಟ್ ಅದ -3. ನೆಕ್ಸ್ಟ್ -1/s ಕ್ಯೂಬ್ 1/s ಇಂಟು 1/s ಇಂಟು 1/s. ಸೊ ಇದಕ್ಕೆ ಕನೆಕ್ಟ್ ಮಾಡಿರಿ. ರಿಮೆಂಬರ್ ಒನ್ ಥಿಂಗ್ ವೈಲ್ ಡ್ರಾಯಿಂಗ್ ದಿಸ್ curves you have to connect it to the only state equations, not variables. ಓನ್ಲಿ ಸ್ಟೇಟ್ ಇಕ್ವೇಷನ್ಸ್ ಅಂದರೆ ಏನು ಡಾಟಿಗೆ x3 ಡಾಟಿಗೆ ಕನೆಕ್ಟ್ ಮಾಡಬೇಕು, x2 ಡಾಟಿಗೆ ಕನೆಕ್ಟ್ ಮಾಡಬೇಕು, x1 ಡಾಟಿಗೆ ಕನೆಕ್ಟ್ ಮಾಡಬೇಕು. ಓಕೆ. ಓನ್ಲಿ ಡಿಫ್ರೆನ್ಷಿಯಲ್ ಟರ್ಮ್ ಅಷ್ಟೇ ಕನೆಕ್ಟ್ ಮಾಡಬೇಕು. ಸೊ 1/s 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 ದಟ್ ಈಸ್ 1/s ಕ್ಯೂಬ್ into coefficient is -1. So that coefficient is you have to write above the arrow mark. Okay. This is the what signal flow graph. See the equation here. ಇಲ್ಲಿ ಇಲ್ಲಿ ಕಾನ್ಸ್ಟೆಂಟ್ ಇಲ್ಲ ನ್ಯೂಮರೇಟರ್ನಾಗ. ಕಾನ್ಸ್ಟೆಂಟ್ ಇಲ್ಲ ಅಂತ ಹೇಳಿ ಇಲ್ಲೊಂದು ಗ್ಯಾಪ್ ಆಗಿದೆ. ಇಫ್ ಇಲ್ಲಿ ಒಂದು ಕಾನ್ಸ್ಟೆಂಟ್ ಅದ ಅಂತೇಳಿ ಫುಲ್ ಕರ್ವ್ 3 ಕರ್ವ್ ಬಂದಾವು. ಇಲ್ಲಿ 2 ಕರ್ವ್ ಬಂದಾವು. ಇಫ್ ಕಾನ್ಸ್ಟೆಂಟ್ ಇತ್ತಪ್ಪ ಇಲ್ಲಿ s ಕ್ಯೂಬ್ ಇತ್ತಂದ್ರೆ s ಕ್ಯೂಬ್ ಬೈ s ಕ್ಯೂಬ್ 1 ಆಗ್ತೈತಿ. ಇಲ್ಲಿ ಕಾನ್ಸ್ಟೆಂಟ್ ಇತ್ತಪ್ಪ ಅಂತಂದ್ರೆ ಸೊ ಜಾಯಿನ್ ಫ್ರಮ್ ಹಿಯರ್ ಟು ಹಿಯರ್. ಓಕೆ. ಫ್ರಮ್ ಹಿಯರ್ ಟು ಹಿಯರ್ ಅಂದರೆ ಇಲ್ಲಿ ಒಂದು ಯಾವುದು 1/s ಸಿಗಂಗಿಲ್ಲ ಇಲ್ಲಿ. ಸೊ 1/s ಇಂಟು ದಿಸ್ ಟರ್ಮ್ ಕಾನ್ಸ್ಟೆಂಟ್ ಟರ್ಮ್ ಇಸ್ ಯು ಹ್ಯಾವ್ ಟು ಟೇಕ್ ದಿಸ್ ಟು ದಿಸ್ ದಟ್ ಈಸ್ ಕಾನ್ಸ್ಟೆಂಟ್ ಟರ್ಮ್. ಸೊ ಇದು ನ್ಯೂಮರೇಟರ್ ಇಲ್ಲಿ ಕಾನ್ಸ್ಟೆಂಟ್ ಇಲ್ಲ. ಸೊ ಅದಕ್ಕೆ ಇದು ಕರ್ವ ಡ್ರಾ ಮಾಡಿಲ್ಲ ನಾನು. ಓಕೆ. ನೆಕ್ಸ್ಟ್ ಫ್ರಮ್ ದಿಸ್ ಸಿಗ್ನಲ್ ಫ್ಲೋ ಗ್ರಾಫ್ ರೈಟ್ ದಿ ಸ್ಟೇಟ್ ಇಕ್ವೇಷನ್ಸ್. ಸೊ x3 ಡಾಟ್ ನೋಡ್ರಿ ಇಲ್ಲಿ ದಿಸ್ ಈಸ್ ಓಕೆ x3 ಡಾಟ್ಗೆ ಇದು ಇನ್ಕಮಿಂಗು. ಓಕೆ. ಇದು ಇನ್ಕಮಿಂಗು, ಇದು ಔಟ್ ಗೋವಿಂಗು. ರೈಟ್. ಸೊ ಹೌ ಟು ರೈಟ್ ದಿ ಸ್ಟೇಟ್ ಇಕ್ವೇಷನ್ಸ್ ಫಸ್ಟ್ x1 ಡಾಟಿಂದ ಚಾಲೂ ಮಾಡೋಣ. ಸೊ x1 ಡಾಟ್ ಈಸ್ ಈಕ್ವಲ್ ಟು x1 ಡಾಟ್ ದಿಸ್ ಈಸ್ ಔಟ್ ಗೋವಿಂಗ್ incoming and this is incoming and this is incoming. So ಎಷ್ಟು incoming ಇದಾವು 1 2 3 incoming and only one is outgoing, that is x1 dot is equal to first incoming ಯಾವುದು ಇಲ್ಲಿ 1 into x2. next ಇದು incoming from the input 1 into u. next it is from -2 into y, right? So x1 dot is equal to 1 into x2
1 into u and minus 2 into output y. Next x2 dot is equal to x2 dot incoming idu, that is x3, then minus 3 into y and 3 into u. So x3 dot ಇಲ್ಲಿ incoming ಯಾವದಾವು, x2 dot is equal to, you have to write incoming. Next x3 dot is equal to 3 into input and minus 1 into y, right? But y is equal to what here? Y is equal to, this is outgoing, y incoming ಯಾವದ 1 signal ಯಾವುದಲ್ಲಿ x1, 1 into x1, that is incoming for the output. Therefore y is equal to 1 into x1, right? So substitute here y is equal, so for this state equation substitute y is equal to x1, rewrite the equation and put in the matrix form. So I will get the matrix from this equation. X1 dot is equal to minus x1 value is the minus 2 into x1. Next x2 is 1 coefficient 1 into x2 plus x3 is 0 plus input 1 into u. Other x2 dot is equal to minus 3 into x1, 0 into x2, 0 x2 illa, next 1 into x3 plus 3 into u. x3 dot is equal to minus 1 into x1, x2 illa, x3 illa, 0 0, 3 input to 3 into u. So next output is equal to y is equal to x1 1, x2 0, x3 0, and input is also 0 here. Okay, this is our signal flow graph method.